ಹನುಮಂತನಿಗೆ ಹೊಗಳುತ್ತಿದ್ದ ಕಿಚ್ಚ ಸುದೀಪ್ ಈ ವಾರ ಮೊದಲಿಗೆ ಕೊನೆಯ ದಿನದಾದರೂ ಕೂಡ ಸರಿಯಾಗಿ ಬೈದಿದ್ದಾರೆ. ಬನ್ನಿ, ಯಾಕೆ ಬೈದ್ರು, ಏನಾಯಿತು, ತಪ್ಪು ಮಾಡಿದ್ರ, ಇವೆಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ. ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರ, ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ನಡೀತಾ ಇದ್ರೆ ಅದು ಉಸ್ತುವಾರಿಗಳ ಜವಾಬ್ದಾರಿ. ಉಸ್ತುವಾರಿಗಳು ಕೊಟ್ಟ ತೀರ್ಮಾನವೇ ಅಂತಿಮವಾಗಿರುತ್ತೆ. ಹಾಗಾಗಿ ತಪ್ಪು ನಡೀತಾ ಇದೆಯಾ, ಸರಿ ಇದೆಯಾ, ಎಲ್ಲವನ್ನ ಕೂಡ ಉಸ್ತುವಾರಿಗಳು ಅಬ್ಸರ್ವ್ ಮಾಡಬೇಕು. ಆದ್ರೆ ಧನ್ರಾಜ್ ಆಚಾರ್ ಮಾಡಿದ ಒಂದು ಎಡವಟ್ಟು ತಪ್ಪು. ಈ ಒಂದು ತಪ್ಪನ್ನ ಹನುಮಂತ ಅವರು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ. ಸೊ ಆ ಹನುಮಂತ ಮಾಡಿದ್ದು ನಿಜಕ್ಕೂ ತಪ್ಪು ಎಂದು ಕಿಚ್ಚ ಸುದೀಪ್ ಬೈದು ಬೆಂಡೆತ್ತಿದ್ದಾರೆ ವೀಕ್ಷಕರೇ. ಬಿಗ್ ಬಾಸ್ ಫಿನಾಲೆ ಹತ್ರ ಬರ್ತಿದ್ದಂತೆ ಸ್ಪರ್ಧಿಗಳಿಗೆ ಭಯ ಹುಟ್ಟಿದ್ದು, ನಾಮಿನೇಷನ್ ಆದಂತಹ ಸ್ಪರ್ಧಿಗಳಿಗೆ ಟಾಸ್ಕ್ ಕೊಟ್ಟಿದ್ದು, ಆ ಒಂದು ನಾಮಿನೇಷನ್ ನಲ್ಲಿ ಪಾರಾಗಬೇಕು ಅನ್ನೋ ಟಾಸ್ಕ್ ಇಬ್ಬರಿಗೂ ಕೂಡ ಟಾಸ್ಕ್ ಇತ್ತು. ಆದರೆ ಧನ್ರಾಜ್ ಆಚಾರ್, ರಜತ್ ಹಾಗೂ ತ್ರಿವಿಕ್ರಮ್ ಮಧ್ಯೆ ನಡೆದಂತಹ ಒಂದು ಟಾಸ್ಕ್ ನಲ್ಲಿ ಧನ್ರಾಜ್ ಆಚಾರ್ ಮೊದಲಿಗೆ ಟಾಸ್ಕ್ ಕಂಪ್ಲೀಟ್ ಮಾಡಿ ವಿನ್ ಆಗ್ತಾರೆ. ಈ ಒಂದು ಕಂಪ್ಲೀಟ್ ಆಗಿದ್ದು ನಿಜಕ್ಕೂ ಮೋಸ ಆಗಿರೋದು ಬಯಲಿಗೆ ಬಂದಿದ್ದು ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ತಗ್ಲಾಕೊಂಡ ಧನ್ರಾಜ್ ಆಚಾರ್ ಈ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕು ಅಂತಿದ್ದಂತೆ ಗಳಗಳನ್ನೇ ಕಣ್ಣೀರಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಕೊನೆಗೂ ಮಿಡ್ ವೀಕ್ ಎಲಿಮಿನೇಷನ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಇದಾದ ಬಳಿಕ ಕಿಚ್ಚ ಸುದೀಪ್ ಎಂಟ್ರಿ ಕೊಡ್ತಿದ್ದಂತೆ ಹನುಮಂತನಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದು, ನಿಮ್ಮ ಉಸ್ತುವಾರಿ ನಡಿಬೇಕು ಅಂದ್ರೆ ಸರಿಯಾಗಿ ನಡಿಬೇಕು, ಈ ರೀತಿಯಾಗಿ ಮೋಸ ಆದ್ರೆ ಯಾರು ಜವಾಬ್ದಾರಿ, ಆಚೆ ಹೋಗ್ಬೇಕಿದ್ದ ಧನ್ರಾಜ್ ಆಚಾರ್, ಅದರ ಬದಲಿಗೆ ನೀವು ಹೋಗ್ತೀರಾ ಅನ್ನೋದನ್ನ ಎತ್ತಿ ಮಾತನ್ನ ಹೇಳಿದ್ದಾರೆ ವೀಕ್ಷಕರೇ. ಈ ಒಂದು ವಿಚಾರ ಕೇಳ್ತಿದ್ದಂತೆ ಹನುಮಂತ ಸೈಲೆಂಟ್ ಆಗಿದ್ದು, ಇದೀಗ ಧನ್ರಾಜ್ ಆಚಾರ್ಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡು ಹನುಮಂತನಿಗೂ ಬೈದು ಬೆಂಡೆತ್ತಿದ್ದಾರೆ ವೀಕ್ಷಕರೇ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಟಾಸ್ಕ್ ನಡುವೆ ಈ ರೀತಿಯ ಮೋಸಗಳು ಅತಿ ಹೆಚ್ಚಾಗಿ ನಡೀತಿರೋದು ಅದು ಫೈನಲ್ ಟೈಮಲ್ಲಿ ಅಂತ ಅಂದ್ರೆ ನಿಜಕ್ಕೂ ಒಂದು ಊಹೆಗೂ ಮೀರಿದ ಒಂದು ಟಾಸ್ಕ್ಗಳಲ್ಲಿ ಈ ರೀತಿಯಾಗಿ ಮೋಸ ನಡೀತಾ ಇದೆ ವೀಕ್ಷಕರೇ. ಇದರ ಬಗ್ಗೆ ಸ್ಪರ್ಧಿಗಳು ಹಾಗೆ ವೀಕ್ಷಕರು ಕೂಡ ಶಾಕ್ಗೆ ಒಳಗಾಗ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ವೀಕ್ಷಕರೇ. ಕಿಚ್ಚ ಸುದೀಪ್ ಹನುಮಂತನಿಗೆ ಬೈದದ್ದು ನಿಮಗೂ ಕೂಡ ಇಷ್ಟ ಆಗಿದ್ರೆ, ಸೊ ಉಸ್ತುವಾರಿಗಳು ಸರಿಯಾದ ರೀತಿಯಲ್ಲಿ ಮಾಡಿದರೆ ಈ ರೀತಿಯ ತಪ್ಪುಗಳು ಆಗ್ತಾ ಇರಲಿಲ್ಲ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.